ಅರ್ಧ ಕಂಬದಲ್ಲಿ ಹಾರಿಸಲಾಯಿತು. ಅದೇ ರೀತಿ ಬೇರೆ ರಾಷ್ಟ್ರಗಳಲ್ಲಿ ಅಂದರೆ ಪಾಕಿಸ್ತಾನ್, ವಿಯೆಟ್ನಾಂನಲ್ಲಿ 3 ದಿನಗಳ ಶೋಕಾಚರಣೆ, ಬಲ್ಗೇರಿಯಾದಲ್ಲಿ 1 ದಿನ ಶೋಕಾಚರಣೆಯನ್ನು ಮಾಡಲಾಯಿತು. ಇಂದಿರಾ ಗಾಂಧಿಯವರ ಅಂತ್ಯ ಸಂಸ್ಕಾರಕ್ಕೆ ಪ್ರಪಂಚದ 38 ದೇಶಗಳ ಪ್ರತಿನಿಧಿಗಳು, ಅದರಲ್ಲಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಬೇರೆ ಬೇರೆ ಅಫಿಷಿಯಲ್ಸ್ ಇವರೆಲ್ಲ ಬಂದು ತಮ್ಮ ಕೊನೆಯ ಒಂದು ನಮನವನ್ನು ಸಲ್ಲಿಸಿದರು. ಈ ರೀತಿ ಬರೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಶಾಕನ್ನು ನೀಡಿದಂತಹ ಒಂದು ಘಟನೆ ಇಂದಿರಾ ಗಾಂಧಿಯವರ ಆ ಹತ್ಯೆ. ಅಕ್ಟೋಬರ್ 31, 1984ರಂದು ಇಂದಿರಾ ಗಾಂಧಿಯವರಿಗೆ ಬಿಯಾನ್ ಸಿಂಗ್ ಶೂಟ್ ಮಾಡಿದ 6 ನಿಮಿಷಗಳಲ್ಲಿ ಬಾರ್ಡರ್ ಪೊಲೀಸ್ ಆಫೀಸರ್ ಆಗಿದ್ದಂತಹ ತಾರ್ಸೆಮ್ ಸಿಂಗ್ ಜಮ್ವಾಲ್ ಹಾಗೂ ರಾಮ್ ಸರಣ್ ಇವರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಕೆಹರ್ ಸಿಂಗ್ ಅನ್ನೋನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅವನಿಗೆ ಶೂಟ್ ಮಾಡಿ ಅವನಿಗೆ ಗಾಯ ಆಗುತ್ತೆ. ಈ ಮೂವರನ್ನು ಅವರು ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಈ ಬಿಯಾನ್ ಸಿಂಗ್ನ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಈ ಸತ್ವಂತ್ ಸಿಂಗ್ ಮತ್ತು ಕೆಹರ್ ಸಿಂಗ್ನ ಅರೆಸ್ಟ್ ಮಾಡಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇದನ್ನು ವಿಚಾರಿಸೋದಕ್ಕೋಸ್ಕರ ಜಸ್ಟಿಸ್ ತಕ್ಕರ್ ಕಮಿಷನ್ ಅನ್ನೋ ಒಂದು ಕಮಿಷನನ್ನು ಮಾಡಲಾಗುತ್ತೆ. ಅವರು ಇದನ್ನೆಲ್ಲ ವಿಚಾರಿಸಿ ಈ ಸತ್ವಂತ್ ಸಿಂಗ್ ಹಾಗೂ ಕೆಹರ್ ಸಿಂಗ್ಗೆ 1989 ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಆ ಒಂದು ಕಮಿಷನ್ನ ರಿಪೋರ್ಟ್ನಲ್ಲಿ ಈ ಇಂದಿರಾ ಗಾಂಧಿಯವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ RK ಧವನ್ ಅವರು ಇಂಟೆಲಿಜೆನ್ಸ್ ಬ್ಯೂರೋ ಅವರು ನೀಡಿದಂತಹ ಎಚ್ಚರಿಕೆಯನ್ನು ಮೀರಿ ಇಂದಿರಾ ಗಾಂಧಿಯವರ ಒಂದು ಸೆಕ್ಯೂರಿಟಿ ಸ್ಕ್ವಾಡ್ ಏನಿದೆ ಅದರಲ್ಲಿ ಸಿಖ್ ಜನಾಂಗಕ್ಕೆ ಸೇರಿದವರನ್ನ ಒಳಪಡಿಸಿದ್ದರ ಬಗ್ಗೆಯೂ ಉಲ್ಲೇಖ ಇದೆ. ಈ ಹತ್ಯೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಇಂದಿರಾ ಗಾಂಧಿಯವರ ಜೀವಕ್ಕೆ ಅಪಾಯ ಇದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದ ಕಾರಣ ಇಂಟೆಲಿಜೆನ್ಸ್ ಬ್ಯೂರೋ ಅವರು ತುಂಬ ಎಚ್ಚರಿಕೆ ವಹಿಸ್ತಾಯಿದ್ರು. ಅದರ ಪ್ರಕಾರ ಇಂದಿರಾ ಗಾಂಧಿಯವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಏನು ಅಂದರೆ, ಇಂದಿರಾ ಗಾಂಧಿಯವರ ಸೆಕ್ಯೂರಿಟಿ ಸ್ಕ್ವಾಡ್ನಲ್ಲಿ ಯಾರ್ಯಾರು ಸಿಖ್ ಜನಾಂಗಕ್ಕೆ ಸೇರಿದವರು ಇದ್ದಾರೋ ಅವರನ್ನೆಲ್ಲ ಕೆಲಸದಿಂದ ತೆಗಿಬೇಕು ಅನ್ನೋದು. ಆದರೆ ಇಂದಿರಾ ಗಾಂಧಿಯವರು ಇದನ್ನು ಒಪ್ಕೊಳ್ಳೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಸೆಕ್ಯುಲರ್ ಪೀಪಲ್, ನಮಗೆ ಈ ಜಾತಿ ಧರ್ಮ ಇದೆಲ್ಲ ಬೇಕಾಗೋದಿಲ್ಲ. ನಾವು ಈಗ ಈ ಸಿಖ್ ಜನಾಂಗಕ್ಕೆ ಸೇರಿದವ್ರನ್ನ ಕೆಲಸದಿಂದ ತೆಗೆದ್ರೆ ಸಿಖ್ ಜನಾಂಗದವರಿಗೆ ನಮ್ಮ ಮೇಲಿರುವಂತಹ ದ್ವೇಷ ಏನಿದೆ ಅದನ್ನು ಹೆಚ್ಚಾಗುತ್ತೆ. ಆದ್ದರಿಂದ ತೆಗಿಯೋದು ಬೇಡ, ಅವ್ರು ಇರಲಿ ಅಂತ ಹೇಳ್ತಾರೆ. ಅದರಲ್ಲೂ ಈ ಬಿಯಾನ್ ಸಿಂಗ್ ಇದಾನಲ್ಲ, ಅವನು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾನೆ. ಆದ್ದರಿಂದ ಈ ಬಿಯಾನ್ ಸಿಂಗ್ ಮೇಲೆ ಇಂದಿರಾ ಗಾಂಧಿಯವರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಅದರಿಂದ